ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನೀವೇನು ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಇವಾಗ ತಾನೇ ನನ್ನ PC-ನ ಇವಾಗ ತಾನೇ ಜಸ್ಟ್ ಪೂಜೆ ಮಾಡಿದೆ. ಅದಾದ್ಮೇಲೆ ನನಗೊಂದು ಆರ್ಡರ್ ಇತ್ತು, ನನ್ನ ಫ್ರೆಂಡ್ ಒಬ್ರಿಗೆ ಟ್ರೂ ವೈರ್ಲೆಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನ ಈಗ ಪೂಜೆ ಮಾಡಿರೋ ಖುಷಿಯಲ್ಲೇನೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವಾಗ್ಲೇನೆ ಆ ಟ್ರೂ ವೈರ್ಲೆಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇದೆ ಇದು CMF ಬೈ ನಥಿಂಗ್ ಬ್ರ್ಯಾಂಡ್ ಅವ್ರದ್ದು. CMF ಸಬ್ ಬ್ರ್ಯಾಂಡ್ಸು ಅವ್ರದ್ದು ಒಂದು ನೆಕ್ ಬ್ಯಾಂಡ್ ಪ್ರೋ ಅನ್ನೋದನ್ನ ಈಗ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಡೆಲಿವರಿ ಆಯಿತು. ಅದನ್ನ ಈ ವಿಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ. ರಿವ್ಯೂನ ಯೂಸ್ ಮಾಡಿದ್ಮೇಲೆ ಮಾಡ್ತೀನಿ. ಸದ್ಯಕ್ಕೆ ಇದನ್ನ ಸದ್ಯಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡಿದ್ರೆ ಈ ಬಾಕ್ಸ್ ಬಿಟ್ರೆ ನಮ್ಗೆ ಡೈರೆಕ್ಟ್ ಈ ನೆಕ್ ಬ್ಯಾಂಡ್ ಕಾಣಿಸುತ್ತೆ. ಅದನ್ನ ಬಿಟ್ರೆ ಈ ಬಾಕ್ಸ್ ಅಲ್ಲಿ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲೇನೆ ಒಂದು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್, ನಿಮ್ಮ ಕಿವಿ ಸೈಜ್ಗೆ ಹಾಕೊಳ್ಳೋದಕ್ಕೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್. ಅದನ್ನ ಬಿಟ್ರೆ ಒಂದು ಯೂಸರ್ ಮ್ಯಾನ್ಯುವಲ್ ಅವೇಡನೇ ಇರೋದು. ಅದನ್ನ ಬಿಟ್ರೆ ಬಾಕ್ಸ್ ಅಲ್ಲಿ ಬೇರೆ ಏನು ಕೊಟ್ಟಿಲ್ಲ. ಅಟ್ಲೀಸ್ಟ್ ಚಾರ್ಜಿಂಗ್ ಕೇಬಲ್ನಾರು ಕೊಡ್ಬೇಕಿತ್ತು. ನಥಿಂಗ್ ಅಂತ ಹೇಳಿದಕ್ಕೆ ಅವರು ಏನಿಲ್ಲ ಅಂತ ಒಳಗಡೆ ಈ ಬಾಕ್ಸ್ ಅಲ್ಲಿ ಏನೂ ಕೂಡ ಕೊಟ್ಟಿಲ್ಲ. ಸೊ ಇಷ್ಟೇನೆ ಈ ಬಾಕ್ಸ್ ಅಲ್ಲಿ ಇರೋದು. ಓಕೆ, ಇವಾಗ ಈ ನೆಕ್ ಬ್ಯಾಂಡ್ ನಾನು ಸುಮಾರು 3 ರಿಂದ 4 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈಗ ಹೇಳ್ತಾ ಇದ್ದೀನಿ. ಮೊದಲನಾಗಿ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇದರಲ್ಲಿರುವಂತ ಬಿಲ್ಡ್ ಕ್ವಾಲಿಟಿ ಸಕ್ಕದಾಗಿದೆ. ಡಿಫ್ರೆಂಟ್ ಆಗಿ ನಿಮ್ಗೆ ನೋಡ್ತಿದ್ದೀರಾ, ಈ ವೈರ್ ಕ್ವಾಲಿಟಿನೇ ಆಗಲಿ, ಟೆಕ್ಸ್ಚರ್ ಡಿಸೈನ್ ಇರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಮತ್ತೆ ಹಿಡ್ಕೊಳ್ಳೋಕೆ ತುಂಬಾ ಗ್ರಿಪ್ ಆಗಿದೆ. ಮತ್ತೆ ವೆಯ್ಟ್ ಕೂಡ ಅಷ್ಟೇನೆ, ಅಷ್ಟೊಂದು ವೆಯ್ಟ್ ಇದೆ ಅಂತ ಅನ್ಸಲ್ಲ. ಮತ್ತೆ ಇಲ್ಲಿ ಡಿಫ್ರೆಂಟ್ ಅಂತ ಅನ್ಸುತ್ತೆ ನನಗೆ ಇದರಲ್ಲಿರೋಂಥ ವಾಯ್ಸ್ ಅಂದ್ರೆ ವಾಲ್ಯೂಮ್ ಅಪ್ ಡೌನು. ನಾರ್ಮಲ್ ಆಗಿ ಎಲ್ಲದರಲ್ಲೂ ಕೂಡ ಬೇರೆ ತರ ಬಟನ್ಸ್, ಫಿಸಿಕಲ್ ಬಟನ್ಸ್ ಇರುತ್ತೆ, ಬಟ್ ಇಲ್ಲಿ ಡಯಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲಾನು ಕೂಡ ಕಂಟ್ರೋಲ್ ಮಾಡಬಹುದು. ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಡಿಫ್ರೆನ್ಸ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಬಿಲ್ಡ್ ಕ್ವಾಲಿಟಿ. ಮತ್ತೆ ಕಿವಿಗೂ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಲಾಕ್ ಆಗುತ್ತೆ. ಸೊ ನಿಮಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇರೋದ್ರಿಂದ ನಿಮ್ಗೆ ಹೇಗ್ ಬೇಕೋ ಅದೇ ರೀತಿ ಇದನ್ನ ಸಿಲಿಕಾನ್ ಟಿಪ್ಸ್ ನ ಚೇಂಜ್ ಮಾಡ್ಕೊಂಡು ನೀವು ಕಿವಿಗೆ ವೇರ್ ಮಾಡ್ಕೋಬಹುದು. ಬಿಲ್ಡ್ ಕ್ವಾಲಿಟಿ ತುಂಬಾ ಸಖತ್ತಾಗಿದೆ. ಮತ್ತೆ ಇದರಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಲೈಟ್ ಆಗಿ ಫ್ಲಾಶ್ ಪ್ರೂಫ್, ನಿಮ್ಗೆ ಲೈಟ್ ಆಗಿ ಸ್ವೆಟ್ ಆದ್ರೂ ಕೂಡ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಮತ್ತೆ ಇದರಲ್ಲಿ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಬ್ಲೂಟೂತ್ 5.3 ಇದೆ. ಅಂದ್ರೆ ನಾರ್ಮಲ್ ಆಗಿ 15 ಮೀಟರ್ ತನಕ ನೀವು ಆರಾಮಾಗಿ ಕನೆಕ್ಟ್ ಆಗಿ ಮಾಡ್ಕೋಬಹುದು. ಯಾವುದೇ ತರದ ಕನೆಕ್ಟಿಂಗ್ ಇಶ್ಯೂ ಇರಲ್ಲ. ಮತ್ತೆ ಇವ್ರದ್ದು ಗೂಗಲ್ ಕ್ವಿಕ್ ಪೇರ್ ಕೂಡ ಇದೆ. ಇನ್ಸ್ಟೆಂಟ್ ಆಗಿ ನೀವು ಒಂದ್ಸಲ ಇದನ್ನೇನಾದ್ರೂ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡೋದ್ಮೇಲೆ ಇನ್ಸ್ಟೆಂಟ್ ನೀವು ನೆಕ್ಸ್ಟ್ ಯಾವಾಗಲೇ ಅಷ್ಟೇನೆ ಜಸ್ಟ್ ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಬ್ಲೂಟೂತ್ ಆಗಿರೋ ಆಟೋಮೆಟಿಕ್ ಡಿಟೆಕ್ಟ್ ಮಾಡೋಕೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ತುಂಬಾ ಈಸಿಯಾಗಿ ಪೇರ್ ಮಾಡ್ಬೋದು. ನೀವು ಹೊಸದಾಗಿ ಏನಾದ್ರು ಪೇರ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲೊಂದು ಬಟನ್ಸ್ ಇದೆ, ಅದನ್ನ ಆನ್ ಮಾಡ್ಕೊಂಡು ಪೇರ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಪೇರ್ ಆಗುತ್ತೆ, ಯಾವುದೇ ತರದ ಡಿಲೇ ಆಗಲ್ಲ, ತುಂಬಾ ಫಾಸ್ಟ್ ಆಗಿ ಕನೆಕ್ಷನ್ ಆಗುತ್ತೆ. ಮತ್ತೆ ಇದರಲ್ಲಿರುವಂತ ಬೇರೆ ಡೀಟೇಲ್ಸ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಟೋಟಲ್ 13.6 mm ಡ್ರೈವರ್ಸ್ ಇದೆ. ತುಂಬಾ ದೊಡ್ಡ ಡ್ರೈವರ್ಸು. ಮತ್ತೆ ಇವ್ರದೇ ಆದಂತ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಅಪ್ ಟು 50 dB ತನಕ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದಕ್ಕಿಂತ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿರುವಂತ ನೆಕ್ ಬ್ಯಾಂಡ್ ನಾನು ಯೂಸೇ ಮಾಡಿಲ್ಲ. ಈ ಬಜೆಟ್ ಅಲ್ಲಿ ತುಂಬಾ 3-4 ನೆಕ್ ಬ್ಯಾಂಡ್ ಗಳು ಬರುತ್ತೆ. ಅಂದ್ರೆ ತುಂಬಾ OnePlus ಅಲ್ಲೂ ಕೂಡ Z ಸೀರೀಸ್ ಅಲ್ಲಿ, ಬುಲೆಟ್ ಸೀರೀಸ್ ಅಲ್ಲಿ ಬರುತ್ತೆ. ಅದಕ್ಕಿಂತ ಮಚ್ ಬೆಟರ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇದನ್ನ ನಾವು ಕಿವಿಗೆ ವೇರ್ ಮಾಡ್ಕೊಂಡಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿ ನಾವೇನಾದ್ರು ನಾರ್ಮಲ್ ಆಗಿ ಏನು ಸಾಂಗ್ ಕೇಳದೆ ಏನಾದ್ರು ಕೇಳ್ತಿದೀವಿ ಅಂದ್ರೆ ಪಕ್ಕದಲ್ಲಿರೋ ಎನ್ವೈರನ್ಮೆಂಟ್ ಸೌಂಡ್ ಒಂದು ಕೂಡ ಕೇಳಿಸಲ್ಲ. ಆದ್ರೆ ನಮ್ಮ ಮುಂದೆ ಯಾರಾದ್ರೂ ಮಾತಾಡ್ತಿದ್ರೆ ಅಂದ್ರೆ ಅದು ನೀಟಾಗಿ ಕ್ಲಿಯರ್ ಆಗಿ ಕೇಳಿಸುತ್ತೆ. ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಮುಖಾಂತರ ನಿಜವಾಗ್ಲೂ ನೀವು ಪಕ್ಕದಲ್ಲಿ ಯಾರೇ ಮಾತಾಡಿದ್ರು ಬೇರೆ ಯಾವ್ದು ವಾಯ್ಸ್ ಕೇಳಿಸಲ್ಲ. ಬಸ್ಟ್ ಯಾರು ವ್ಯಕ್ತಿ ಮಾತಾಡ್ತಿರ್ತಾರೆ ಅವ್ರ ವಾಯ್ಸ್ ಮಾತ್ರ ನೀಟಾಗಿ ಸಖತ್ತಾಗಿ ಕೇಳಿಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೇ ನೆಕ್ಸ್ಟ್ ಲೆವೆಲ್ 50 dB ಸಖತ್ತಾಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ಗೆ ನಂಬರ್ 1. ನೆಕ್ಸ್ಟ್ ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸೌಂಡ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಯಾಕಂದ್ರೆ ಇವ್ರದೇ ಆದಂತ ಅಪ್ಲಿಕೇಶನ್ ಕೂಡ ಸಪೋರ್ಟ್ ಇದೆ, ನಥಿಂಗ್ ಎಕ್ಸ್ ಅಂತ. ಸೊ ಅದು ಪ್ಲೇ ಸ್ಟೋರ್ ಅಲ್ಲಿ ಮತ್ತೆ ಆಪ್ ಸ್ಟೋರ್ ಅಲ್ಲಿ ಎರಡರಲ್ಲೂ ಕೂಡ ಅವೈಲೇಬಲ್ ಇದೆ. ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಕಾಸ್ಟ್ಯೂಮ್ ಮಾಡಬಹುದು. ಇದರಲ್ಲಿ
ಅವ್ರದೇ ಆದಂತ ಈಕ್ವಲೈಸರ್ ಮೋಡ್ ಕೂಡ ಇದೆ. ಅದರಲ್ಲಿ ನೀವು ಯಾವ ರೀತಿ ನಿಮಗೆ ಬೇಸ್ ಜಾಸ್ತಿ ಬೇಕಾ, ಟೋಟಲ್ 4 ಟೈಪ್ ಆಫ್ ಮೋಡ್ಸ್ ಇದಾವೆ. ಒಂದು ಬ್ಯಾಲೆನ್ಸ್ ಮೋಡು, ಮತ್ತೆ ಒಂದು ಮೋರ್ ಬೇಸು, ಮತ್ತೆ ವಾಯ್ಸ್, ಮತ್ತೆ ಇನ್ನೊಂದು ಮೋರ್ ಟ್ರಬಲ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಬ್ಯಾಲೆನ್ಸ್ ಮೋಡಲ್ಲಿ ತುಂಬಾ ಎಲ್ಲ ಕೂಡ ನಿಮ್ಗೆ ಲಿರಿಕ್ಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ವಾಯ್ಸ್ ಕ್ಲಿಯರಿಟಿ ಇರ್ಬೋದು, ತುಂಬಾ ಎಲ್ಲ ಒಂದೇ ಈಕ್ವಲ್ ಲೆವೆಲ್ ಬರುತ್ತೆ. ನಿಮ್ಗೆ ಎಲ್ಲ ಯಾವ್ದು ಕೂಡ ಜಾಸ್ತಿ ಯಾವ್ದು ಕಡಿಮೆ ಅಂತ ಅನ್ಸಲ್ಲ, ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸುತ್ತೆ. ಮೋರ್ ಬೇಸ್ ಅಲ್ಲಿ ನಿಮ್ಗೆ ಬೇಸ್ ಎಕ್ಸ್ಟ್ರಾ ಬೇಕು ಅಂದ್ರೆ ಮೋರ್ ಬೇಸ್ ಕೂಡ ಆನ್ ಮಾಡ್ಕೋಬಹುದು. ನೀವು ಮೋರ್ ಜಾಸ್ತಿ ಬೇಸ್ ಕೇಳ್ತೀನಿ ಅಂದ್ರೆ ಅದನ್ನ ಆನ್ ಮಾಡ್ಕೊಂಡು ನಿಮ್ಗೆ ಇನ್ನೂ ಬೇಸ್ ಸಾಲಿಲ್ಲ ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಅಲ್ಟ್ರಾ ಬೇಸ್ ಅಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಅದನ್ನು ಕೂಡ ಆನ್ ಮಾಡ್ಕೊಂಡ್ರೆ ನೀವು ಇನ್ನು ಜಾಸ್ತಿ ಬೇಸ್ ಕೇಳೋರು ಜಾಸ್ತಿ ಬೇಸ್ನು ಕೂಡ ಆನ್ ಮಾಡ್ಕೋಬಹುದು. ಈಕ್ವಲೈಸರ್ ಮೋಡಲ್ಲಿ ನೀವು ಕಸ್ಟಮ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಈಸಿಯಾಗಿ ಈಕ್ವಲೈಸರ್ ಕಾಸ್ಟ್ಯೂಮ್ ಮೋಡಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಮತ್ತೆ ಇನ್ನು ಅದರಲ್ಲೇ ಆದಂತ ಬಟನ್ಸ್, ಇದರಲ್ಲಿರುವಂತ ಕಂಟ್ರೋಲ್ ಇದೆ, ಡಯಲ್ ನ ನೀವು ಯಾವ ರೀತಿ ಸಿಂಗಲ್ ಟ್ಯಾಪ್ಗೆ ಏನಾಗಬೇಕು, ರಿಸೀವ್ ಮಾಡ್ಬೇಕಾ, ಏನು ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಾಸ್ಟ್ಯೂಮ್ ಮಾಡ್ಕೋಬಹುದು. ಸೌಂಡ್ ಅದಕ್ಕೆ ಹೇಳ್ತಿಲ್ವಾ, ನೀವು ಸೌಂಡ್ ಕ್ವಾಲಿಟಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಸಕ್ಕದಾಗಿದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೌಂಡೇ ಆಗ್ಲಿ, ಬೇಸೇ ಆಗ್ಲಿ, ಬ್ಯಾಲೆನ್ಸ್ ಮೋಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಈಕ್ವಲ್ ಅಂದ್ರೆ ಕ್ಲಿಯರ್ ವಾಯ್ಸ್ ಕೇಳಿಸುತ್ತೆ. ವೋಕಲ್ಸೇ ಆಗ್ಲಿ ಮತ್ತೆ ಲಿರಿಕ್ಸೇ ಆಗ್ಲಿ ನಿಮ್ಗೆ ಯಾವ್ದು ಕೂಡ ಒಂದು ಡೌನ್ ಒಂದು ಕಡಿಮೆ ಅಂತ ಅನ್ಸಲ್ಲ. ತುಂಬಾ ಕ್ಲಿಯರ್ ಆಗಿ, ತುಂಬಾ ಕ್ರಿಸ್ಪ್ ಆಗಿ, ಒಂಥರ ಶಾರ್ಪ್ ಸೌಂಡ್ ಕೇಳಿಸುತ್ತೆ. ಬೇಸ್ ಕೂಡ ಅಷ್ಟೇನೆ ಹೆವಿ ಜಾಸ್ತಿ ಅನ್ನೋದು. ನಿಮ್ಗೆ ಎಷ್ಟು ಬೇಕೋ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಪಕ್ಕ ಸೂಪರ್ ಆಗಿ ಬರುತ್ತೆ. ನಂಗಂತೂ ಸಖತ್ ಇಷ್ಟ ಆಯ್ತು ನೆಕ್ ಬ್ಯಾಂಡ್. ಸೌಂಡ್ ಆಗಲಿ, ನಾಯ್ಸ್ ಕ್ಯಾನ್ಸಲೇಷನ್ ಎರಡೂ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಗೇಮ್ ಮೋಡ್ ಕೂಡ ಇದೆ. ಅದರಲ್ಲಿ ಆ ಗೇಮ್ ಮೋಡ್ ಅನ್ನ ಆನ್ ಮಾಡ್ಕೊಂಡ್ರೆ ಲೋ ಲೇಟೆನ್ಸಿ ಮೋಡ್ ಆನ್ ಆಗುತ್ತೆ. ನಿಮ್ಗೆ ನೀವು ಗೇಮ್ ಆಡ್ಬೇಕಾದ್ರೆ, ಯಾವ್ದಾದ್ರು ಶೂಟಿಂಗ್ ಗೇಮ್ ಆಡ್ಬೇಕಾದ್ರೆ ನಿಮ್ಗೆ ಶೂಟಿಂಗ್ ಡಿಲೇ ಟೈಮ್ ಇರುತ್ತಲ್ಲ, ನಿಮ್ಗೆ ಮೊಬೈಲ್ ಇಂದ ಬಂದು ನೆಕ್ ಬ್ಯಾಂಡ್ ಅಲ್ಲಿ ಕೇಳಿಸೋದು ತುಂಬಾ ಕಡಿಮೆ ಇರುತ್ತೆ. ಗೇಮ್ ನ ಕೂಡ ಆರಾಮಾಗಿ ಪ್ಲೇ ಮಾಡಬಹುದು. ಮತ್ತೆ ಕಾಲ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಸಖತ್ತಾಗಿ ಕೇಳಿಸುತ್ತೆ. ನಿಮ್ ಕ್ಲಿಯರ್ ವಾಯ್ಸ್ ಟೆಕ್ನಾಲಜಿನ ಕೂಡ ಯೂಸ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ವಾಯ್ಸ್ ನೀವು ಎಷ್ಟೇ ಸೌಂಡ್ ಇರೋಂತ ಜಾಗದಲ್ಲಿ ಇದ್ರೂ ಕೂಡ ನಿಮ್ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಇದರಲ್ಲಿ ಟೋಟಲ್ 5 ಮೈಕ್ ಬಿಲ್ಟ್ ಇದಾವೆ. ಇದರಲ್ಲಿ ಈ ಒಂದೊಂದು ಬರ್ಡ್ಸ್ ಅಲ್ಲೂ ಕೂಡ 2 ಮೈಕ್ ಇದಾವೆ. ನೀವು ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದೊಂದು ಬರ್ಡ್ಸ್ ಅಲ್ಲಿ 2 ಮೈಕ್ ಇದೆ. ಟೋಟಲ್ ಅಲ್ಲೊಂದಿದೆ, ಮತ್ತೆ ಇಲ್ಲೊಂದು ಕಂಟ್ರೋಲ್ ಹತ್ರ ಇಲ್ಲೊಂದು ಮೈಕ್ ಇದೆ. ಟೋಟಲ್ 5 ಮೈಕ್ ಇರೋದ್ರಿಂದ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಚೆನ್ನಾಗಿ ಕೇಳಿಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ನಿಮ್ಗೆ ಆಪೋಸಿಟ್ ಅಲ್ಲಿ ಯಾರೇ ಮಾತಾಡ್ತಿರೋ ಕೂಡ ನಿಮ್ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ಕಾಲ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ನೆಕ್ಸ್ಟ್ ಇದರಲ್ಲಿರೋ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಟೋಟಲ್ 240 mAh ಬ್ಯಾಟ್ರಿ ಇದೆ. 240 mAh ಅಲ್ಲಿ ನೀವು ಚಾರ್ಜಿಂಗ್ ಬರಬೇಕು ಅಂದ್ರೆ ಇದು ಪೂರ್ತಿ ಚಾರ್ಜ್ ಮಾಡಿದ್ರೆ 36 ಅವರ್ಸ್ ಮ್ಯೂಸಿಕ್ ಪ್ಲೇ ಬ್ಯಾಕ್ ಅನ್ನ ಕೊಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ನಾರ್ಮಲ್ ಆಗಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಹೇಳೋದ್ಬಿಟ್ಟು ಅಪ್ಲಿಕೇಶನ್ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಅದರಲ್ಲಿ ಕಾಸ್ಟ್ಯೂಮ್ ಕೂಡ ಇದೆ. ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಬೇಕು, ಟ್ರಾನ್ಸ್ಪರೆಂಟ್ ಅಂತ ನಿಮ್ಗೆ ಬೇಕಾದನ್ನು ಕೂಡ ಆನ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ಹೇಳ್ದಂಗೆ ಇದ್ರ ಬ್ಯಾಟ್ರಿ ಕೂಡ 36 ಅವರ್ಸ್ ಅಂದ್ರೆ ಮ್ಯಾಕ್ಸಿಮಮ್ 30 ಅವರ್ಸ್ ಇಂದ 32 ಅವರ್ಸ್ ಅಂತೂ ನಿಮ್ಗೆ ಆರಾಮಾಗಿ ಬರುತ್ತೆ. ನಾರ್ಮಲ್ ಆಗಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡ್ರೆ ಅಪ್ ಟು 25 ಅವರ್ಸ್ ಅಂತೂ ಪಕ್ಕ ಬರುತ್ತೆ. ನಾನು ಕೇಳಿರೋ ಪ್ರಕಾರ 25 ಗಂಟೆ ಟೈಮು ಆರಾಮಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ. ನಾರ್ಮಲ್ ಆಗಿ ಕೇಳಿದ್ರೆ 30 ಅವರ್ಸ್ ಅಂತೂ ಬರುತ್ತೆ. ಚಾರ್ಜಿಂಗ್ ಹೇಳ್ಬೇಕು ಅಂದ್ರೆ ಒಂದು ಸಲ ನೀವು ಫುಲ್ ಚಾರ್ಜ್ ಮಾಡೋದಕ್ಕೆ ಅದು 1.5 ಗಂಟೆ ಟೈಮ್ ಪಕ್ಕ ಆಗುತ್ತೆ. 1.5 ಗಂಟೆ ಟೈಮ್ 0 to 100 ಆಗುತ್ತೆ. ಮತ್ತೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಅಂದ್ರೆ 10 ನಿಮಿಷ ನೀವು ಚಾರ್ಜ್ ಹಾಕಿದ್ರೆ ಅಪ್ ಟು 18 ಅವರ್ ತನಕ ನೀವು ಮ್ಯೂಸಿಕ್ ಅನ್ನ ಕೇಳಬಹುದು. ಬ್ಯಾಟ್ರಿ ಬ್ಯಾಕಪ್ ನಾಯ್ಸ್ ಕ್ಯಾನ್ಸಲೇಷನ್ ಸ್ವಲ್ಪ ಕಡಿಮೆ ಇದೆ, ನಾರ್ಮಲ್ ಅಲ್ಲಿ ಚೆನ್ನಾಗಿದೆ. ಸೊ ನೀವು ನಾರ್ಮಲ್ ಆಗಿ ಡೈಲಿ ಏನಾದ್ರು 2 ಅವರಿಂದ 3 ಅವರ್ ಕೇಳೋರಿಗೆ ಆರಾಮಾಗಿ ಒನ್ ವೀಕ್ ಆರಾಮ್ಸೆ ಮೇಂಟೈನ್ ಆಗುತ್ತೆ. ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗೇ ಬರುತ್ತೆ. ಈ ಅಪ್ಲಿಕೇಶನ್ ಫಸ್ಟ್ ಈ ನೆಕ್ ಬ್ಯಾಂಡ್ ನಾನು ಫಸ್ಟ್ ಮೊಬೈಲ್ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಮೊಬೈಲ್ಗೆ ಒಂದು ಸಾಫ್ಟ್ವೇರ್ ಬಂದಿತ್ತು. ಇದ್ರದ್ದು ಒಂದು ಅಪ್ಡೇಟ್ ಮಾಡಿದೆ. ಅದಾದ್ಮೇಲೆ ನನಗೆ ಡಿಫ್ರೆನ್ಸ್ ಗೊತ್ತಾಗಿತ್ತು ಅಂದ್ರೆ ಸೌಂಡ್ ನಾರ್ಮಲ್ ಆಗಿ ನಾನು ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೌಂಡ್ ಕಡಿಮೆ ಆಯಿತು. ಅಪ್ಡೇಟ್ ಮಾಡಿದ ತಕ್ಷಣ ಸೌಂಡ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಯಿತು. ಈಕ್ವಲೈಸರ್ ಮೋಡ್ಗೆ ಅಂತಾನೆ ಕೊಟ್ಟಿದ್ರು. ಸೊ ಅದರಿಂದ ಸೌಂಡ್ ಜಾಸ್ತಿ ಕೂಡ ಆಯಿತು. ಅಪ್ಡೇಟು ಕೊಟ್ಟಿರಲ್ಲ, ಅದೊಂದು ಖುಷಿ ವಿಷಯ ಅಂತಾನೆ ಅನ್ಬೋದು. ನೆಕ್ ಬ್ಯಾಂಡ್ಗೂ ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರು. ಸೊ ಸೌಂಡು ಕೂಡ ಸಖತ್ತಾಗಿ ಇಂಪ್ರೂವ್ ಆಯಿತು ಅಪ್ಡೇಟ್ ಮಾಡಿದ್ಮೇಲೆ. ಮತ್ತೆ ಇದರಿಂದ ಕಂಟ್ರೋಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಕಾಲ್ ರಿಸೀವ್ ಮತ್ತೆ ಮ್ಯೂಸಿಕ್ ಪ್ಲೇ ಪಾಸ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ಗೆ ಚೇಂಜ್ ಆಗುತ್ತೆ ಮತ್ತೆ ಕಾಲ್ ರಿಜೆಕ್ಟ್ ಆಗುತ್ತೆ. ನೀವು ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ಗೆ ಬರುತ್ತೆ, ಹಿಂದೆ ಇರೋ ಸಾಂಗ್ಗೆ ವಾಪಸ್ ಬರುತ್ತೆ. ನೀವೇನಾದ್ರು ಕಂಟಿನ್ಯೂಸ್ ಆಗಿ 3 ಸೆಕೆಂಡ್ ಹೋಲ್ಡ್ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಈ ರೀತಿ ಆಗುತ್ತೆ. ಇದನ್ನ ನೀವು ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಅಪ್ಲಿಕೇಶನ್ ಅಲ್ಲಿ. ಸದ್ಯಕ್ಕೆ ಅದು ಡಿಫಾಲ್ಟ್ ಅದು ಈ ರೀತಿ ನಿಮ್ಗೆ ಸೆಟ್ ಆಗಿರುತ್ತೆ. ನೀವು ಬೇಕು ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಮತ್ತೆ ಇದ್ರ ಲಾಸ್ಟ್ ಅಲ್ಲಿ ಇದರಲ್ಲಿರುವಂತ
ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು 1800 ರೂಪಾಯಿಗೆ ಇದಿರೋದು. ನೀವೇನಾದ್ರು ಬ್ಯಾಂಕ್ ಆಫರ್ ಕೊಟ್ರೆ ಒಂದು 100 ರೂಪಾಯಿ ಡಿಸ್ಕೌಂಟ್ ಆಗ್ಬೋದು, 1700ಕ್ಕೆ ಸಿಗುತ್ತೆ. ನಥಿಂಗ್ ಸಬ್ ಬ್ರ್ಯಾಂಡ್ ಆಗಿರೋಂಥ ಈ CMF ನೆಕ್ ಬ್ಯಾಂಡ್ ಪ್ರೋ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಸಕ್ಕದಾಗಿದೆ. ನಿಮ್ಗೆ ಎಲ್ಲ ಆಸ್ಪೆಕ್ಟ್ ಅಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ, ನಿಮ್ಗೆ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ 4 ದಿನದಿಂದ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಸಖತ್ ಇಂಪ್ರೆಸ್ ಮಾಡ್ತು. ಈ ಬಜೆಟ್ ಈ ನೆಕ್ ಬ್ಯಾಂಡ್ ಮಾತ್ರ ಸಖತ್ ಇಷ್ಟ ಆಯ್ತು. ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು 1700ಕ್ಕೆ. ಇದಕ್ಕಿಂತ ಬೆಸ್ಟ್ ಆಪ್ಷನ್ ನ ಬೇರೆ ಯಾವ್ದನ್ನು ಸಜೆಸ್ಟ್ ಮಾಡಲ್ಲ. ಈ ನೆಕ್ ಬ್ಯಾಂಡ್ ಮಾತ್ರ ಸಖತ್ತಾಗಿದೆ. ನೋಡಿದ್ರಲ್ಲ, ನಾನು ಈ ವಿಡಿಯೋದಲ್ಲಿ ಈ ನೆಕ್ ಬ್ಯಾಂಡ್ ಪ್ರೋ CMF ಅವ್ರದ್ದು ನೆಕ್ ಬ್ಯಾಂಡ್ ಪ್ರೋನ ಅನ್ಬಾಕ್ಸಿಂಗ್ ಮಾಡಿದೆ, ರಿವ್ಯೂ ಮಾಡಿದೆ. ನನ್ನ ರಿವ್ಯೂ ಹೇಗಿತ್ತು ಅಂತ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರಹದ ಬೇರೆ ವಿಡಿಯೋಗಳಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.